ನೋಡಿ, ರಾಜ್ಯದಲ್ಲಿ ಈಗಷ್ಟೇ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ. ಈ ಟೈಮ್ನಲ್ಲಿ ಡ್ಯಾಮ್ಗಳಿಗೆ ನೀರು ಹರಿದು ಬರುವುದು ಪ್ರಾರಂಭವಾಗಿದೆ. ಇಂಥ ಹೊತ್ತಲ್ಲೇ ತಮಿಳುನಾಡಿಗೆ ಜುಲೈ 31ನೇ ತಾರೀಕಿನವರೆಗೂ ಕೂಡ ಡೈಲಿ 1 TMC ಕಾವೇರಿ ನೀರನ್ನು ಬಿಡೋದಕ್ಕೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶವನ್ನು ಮಾಡಿದೆ. ಹೀಗಾಗಿ ಮುಂದಿನ ಹೆಜ್ಜೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ವ ಪಕ್ಷಗಳ ಮುಖಂಡರ ಸಭೆ ನಡೆಸಲಾಯಿತು ವಿಧಾನಸೌಧದಲ್ಲಿ. ಸಭೆಯಲ್ಲಿ ಕಾವೇರಿ ವಿವಾದಕ್ಕೆ ಸಂಬಂಧಿಸಿದಂತೆ ಮುಂದಿನ ಹೆಜ್ಜೆಯ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿದ್ದರು, ಸಚಿವ ಚೆಲುವರಾಯಸ್ವಾಮಿ, ಡಾಕ್ಟರ್ ಜಿ ಪರಮೇಶ್ವರ್, ಕೆಎಚ್ ಮುನಿಯಪ್ಪ, ರವಿ ಗಣಿಗ, ಕೃಷ್ಣ ಬೈರೇಗೌಡ, ಎಚ್.ಸಿ. ಮಹದೇವಪ್ಪ, ಕೆಜೆ ಜಾರ್ಜ್, ದಿನೇಶ್ ಗುಂಡೂರಾವ್, ಕೆ ವೆಂಕಟೇಶ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಸಂಸದ ಸುನಿಲ್ ಬೋಸ್, ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ, ಜೆಡಿಎಸ್ನ ಭೋಜೇಗೌಡ, ಟಿ.ಎ. ಶರವಣ, ಜವರಾಯಿಗೌಡ, ಅದೇ ರೀತಿ ಬಿಜೆಪಿಯಿಂದ ಮಾಜಿ ಸಿಎಂ ಸದಾನಂದ ಗೌಡರು, ಎಂಎಲ್ಸಿ ಸಿಟಿ ರವಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಆದರೆ ಸಭೆಗೆ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ ಅವರು, ವಿ ಸೋಮಣ್ಣ, ಪ್ರಹ್ಲಾದ್ ಜೋಶಿ, ಸಂಸದರಾದ ತೇಜಸ್ವಿ ಸೂರ್ಯ, ಪಿಸಿ ಮೋಹನ್ ಗೈರಾಗಿದ್ದರು. ಸಭೆಯಲ್ಲಿ ಕಾವೇರಿ ನೀರು ಬಿಡೋದಕ್ಕೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶವನ್ನು ಪ್ರಶ್ನೆ ಮಾಡಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ತೀರ್ಮಾನಿಸಲಾಯಿತು. ಅಲ್ಲದೆ 1 TMC ಬದಲಾಗಿ ಪ್ರತಿದಿನ ಬೇಕಾದರೆ 8,000 ಕ್ಯೂಸೆಕ್ ನೀರನ್ನು ಬಿಡೋಣ ಅಂಥೇಳಿ ನಿರ್ಧರಿಸಿದ್ದೀವಿ ಅಂತ ಸರ್ವಪಕ್ಷ ಸಭೆಯ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು. ಅಭಿಪ್ರಾಯ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ನಾವು 1 TMC ನೀರು ಬಿಡಕ್ಕಾಗದಿದ್ರು ಕೂಡ 8,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು. ಪ್ರತಿದಿನ 8,000 ಕ್ಯೂಸೆಕ್ ಬಿಡಬೇಕು. ಮಳೆ ಬಂದರೆ ಓಕೆ, ಜಾಸ್ತಿ ಮಳೆ ಬಂದರೆ ಓಕೆ. ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ನಮಗೆ ಮಳೆ 17ರಿಂದ 24ರವರೆಗೆ ಮಳೆ ಜಾಸ್ತಿ ಬರ್ತದೆ ಅಂತ ಒಂದು ಅಂದಾಜಿದೆ. ಮಳೆ ಬಂದರೆ ಓಕೆ, ಮಳೆ ಬರಲಿಲ್ಲ ಅಂತಂದ್ರೆ ನಿಲ್ಲಿಸ್ಬಿಡೋಣ. ಈ ಸರ್ ಮತ್ತೆ ನೀವು ನೀರು ಬಿಟ್ಟರೆ ನಮ್ಮ ರೈತರ ಗತಿ ಏನು ಅನ್ನೋದನ್ನ ನಿನ್ನೆ ಬಂದು ನನ್ನನ್ನು ಮತ್ತು ರವಿ ಅವ್ರನ್ನ ನಮ್ಮೆಲ್ಲ ನಾಯಕರು ಕೇಳಿದ್ರು. ನಾವೀಗ ನಮ್ಮ ಮಂಡನೆ ನಾವು ಹೇಳಿದಿರಿ, ನೀವು ಅಪೀಲ್ ಮಾಡಿ. ಈಗ ಏನು ಆದೇಶ ಬಂದಿದ್ದಾರೆ ಅದ್ರ ವಿರುದ್ಧ ಅಪೀಲ್ ಮಾಡಿ, ಸುಪ್ರೀಂ ಕೋರ್ಟ್ವರೆಗೂ ಹೋಗೋಣ, ಅಪೀಲ್ ಮಾಡಿ. ಅಲ್ಲಿವರೆಗೂ ನೀರು ಬಿಡೋದು ಬೇಡ ಅನ್ನೋದು ನಮ್ಮ ವಾದವನ್ನು ನಾವು ಮಣ್ಣೆ ಮಾಡಿದ್ದೀರಿ. ಬಿಕಾಸ್ ನಾವು ಕಷ್ಟದಲ್ಲಿದ್ದೀರಿ. ನಾವು ತೀರ್ಪು 91ರಲ್ಲೂ ತೀರ್ಪಾಗಿದೆ, 2007ರಲ್ಲೂ ತೀರ್ಪಾಗಿದೆ, 2018ರಲ್ಲೂ ತೀರ್ಪಾಗಿದೆ. ಅದಕ್ಕಾಗೇ ತಾನೇ ಸುಪ್ರೀಂ ಕೋರ್ಟಿಗೆ ಹೋಗಿದ್ದು. ಅದ್ರ ಬದಲಿಗೆ ಈ ತಮಿಳುನಾಡಿನಲ್ಲಿ ಯಾವ ಪಕ್ಷದ ಸರ್ಕಾರ ಇದೆ? ಇಂಡಿಯಾ ಅಲಯನ್ಸ್ ಇದೆ. ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ ಇಶ್ಯೂನೇ ಇಲ್ವಲ್ಲ. ಮೇಕೆದಾಟಿಗೂ ಕ್ಲಿಯರೆನ್ಸ್ ಸಿಗುತ್ತೆ. ಮೇಕೆದಾಟಿಗೆ ಅಬ್ಜೆಕ್ಷನ್ ಆಗ್ತಿರೋದು ಕೇಂದ್ರ ಸರ್ಕಾರವಾ? ಮೇಕೆದಾಟು ಮಾಡಬಾರ್ದು ಅಂತ ಅಬ್ಜೆಕ್ಷನ್ ಆಗ್ತಿರೋದು ತಮಿಳುನಾಡು ಸರ್ಕಾರ. ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ, ಈಗ ನಾವು ನೀವು ಜಗಳಾಡಿದ್ರೆ ತಾನೆ 3ನೇವ್ರ ಮಧ್ಯಸ್ಥಿಕೆ. ನಾವು ನೀವು ದೋಸ್ತು ಕುಚಿಕೋ ಅಂತೇಳಿ ಹೆಗಲ ಮೇಲೆ ಕೈ ಹಾಕೊಂಡು ಎಲೆಕ್ಷನ್ ಮಾಡ್ತೀವಿ. ರಾಜ್ಯದ ರೈತರ ಇಂಟ್ರೆಸ್ಟ್ ಇಟ್ಕೊಂಡು, ಕಾವೇರಿ ಪ್ರಾಧಿಕಾರದ ಇಂಟ್ರೆಸ್ಟ್ ಇಟ್ಕೊಂಡು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.